ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಯಾವ ರೀತಿ ಮಾಡ್ಕೋಬೋದು ಅಂತ ನಿಮಗೆ ಹೇಳ್ತೀನಿ. ಸೊ ಬಿಫೋರ್ ಹೇರ್ ಸ್ಟೈಲ್ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಟ್ಯಾಂಗಲ್ಸ್ನ ರಿಮೂವ್ ಮಾಡ್ಕೊಬೇಕಾಗತ್ತೆ. ರಿಮೂವ್ ಮಾಡಿಕೊಂಡು ನಾವು ಫ್ರಂಟ್ ಪಾರ್ಟಿಷನ್ನ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಮಾಡ್ಕೋಬೇಕಂತ ನಾನು ನಿಮ್ಗೆ ಈಗ ಹೇಳ್ಕೊಡ್ತೀನಿ. ಸೊ ನಮ್ಮ ಐಬ್ರೋ ಆರ್ಚ್ ಏನು ಬರುತ್ತೆ ಅದನ್ನು ಎಕ್ಸಾಕ್ಟಾಗಿ ಐಬ್ರೋ ಆರ್ಚಿಂದ ಒಂದು ಡಿವೈಡ್ನ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಲೆಫ್ಟ್ ಸೈಡೂ ಸೇಮ್ ಅದೇ ರೀತಿ ಡಿವೈಡಾಗಿ ಮಾಡ್ಕೊಬೇಕಾಗತ್ತೆ. ಡಿವೈಡ್ ಮಾಡ್ಕೊಂಡ ನಂತರ ನೀಟಾಗಿ ಕೂಮ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಕೂಮ್ ಮಾಡಿಕೊಂಡು ನೆಕ್ಸ್ಟು ಈ ಕೂಮ್ ಮಾಡ್ಕೊಂಡಿರೋದ್ರ ಮೇಲೆ ನಾವು ಲೈನ್ಸ್ನ ಕೊಡಬೇಕಾಗತ್ತೆ. ಲೈನ್ಸ್ ಯಾವ ರೀತಿ ಕೊಡಬೇಕಂದ್ರೆ ಫಸ್ಟು ಯು ಪಿನ್ಸ್ ತೊಗೋಬೇಕು. ಯು ಪಿನ್ ಸಹಾಯದಿಂದ ನಾವೀಗ ಏನು ಕೂಮ್ ಮಾಡ್ಕೊಂಡಿರ್ತೀವಲ್ಲ ಆ ಹೇರ್ನ ಸೆಕ್ಯೂರ್ ಮಾಡ್ಕೊಬೇಕಾಗತ್ತೆ. ಯು ಪಿನ್ ಸಹಾಯದಿಂದ ಏನ ಈ ರೀತಿ ನಾವು ಈ ರೀತಿ 1 by 1 ಲೈನ್ಸ್ನ ಕೊಟ್ಕೊಂಡು ಸ್ಪ್ರೇ ಮಾಡಿಕೊಂಡು ಲೈನ್ಸ್ನ ಕೊಡಬೇಕಾಗತ್ತೆ. ಸ್ಪ್ರೇ ಮಾಡೋದ್ರಿಂದ ನಾವು ಮಾಡಿರೋ ಲೈನ್ಸು ಲಾಂಗ್ ಲಾಸ್ಟಿಂಗಾಗಿ ಉಳಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಾದಮೇಲೆ ನಾನು ಯು ಪಿನ್ಸ್ನ ರಿಮೂವ್ ಮಾಡಿ ಇಲ್ಲಿ ಬಾಬಿ ಪಿನ್ನ ತೊಗೊಂಡು ಇದನ್ನು ಫಿಕ್ಸ್ ಮಾಡ್ತೀನಿ. ಸೊ ಈ ರೀತಿ ನಾವು ಪಿನ್ ಸಹಾಯದಿಂದ ಫಿಕ್ಸ್ ಮಾಡಿಕೊಳ್ಬೇಕು. ನೆಕ್ಸ್ಟು ನಿಮಗೆ ರೈಟ್ ಸೈಡಲ್ಲಿರೋ ಹೇರ್ನ ಇದೇ ರೀತಿಯಾಗಿ ಪಾರ್ಟಿಷನ್ ಮಾಡಿಕೊಂಡು ಅಗೇನ್ ನಾವು ಲೈನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಹೇರ್ನ ನೀಟಾಗಿ ಪಾರ್ಟಿಷನ್ನಾಗಿ ಡಿವೈಡ್ ಮಾಡಿಕೊಂಡು ನೀಟಾಗಿ ಕೂಮ್ ಮಾಡಿಕೊಂಡು ಹೇರ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಕೂಮ್ ಮಾಡ್ಕೊಂಡ್ಮೇಲೆ ಹೇರ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ಸ್ಪ್ರೇ ಮಾಡ್ಕೊಳ್ಳುವಾಗ ನಾನು ಶೈನ್ ಸ್ಪ್ರೇನ ಯೂಸ್ ಮಾಡಿದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡು ನೆಕ್ಸ್ಟು ನಾವು ಹೇರ್ನ ನಮ್ಮ 2 ಫಿಂಗರ್ಸಿಂದ ಅದನ್ನು ಟ್ವಿಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಟ್ವಿಸ್ಟ್ ಮಾಡಿಕೊಂಡಾಗ 2 ಫಿಂಗರ್ಸಿಂದ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡು ಅಗೇನ್ ನಾವು ಮೇಲಿನಿಂದ 1 by 1 ಲೈನ್ಸ್ನ ಕೊಡ್ತಾ ಹೋಗಬೇಕು. ಈ ರೀತಿ ಸೊ ಹೀಗೆ ಮಾಡೋದ್ರಿಂದ ನಮ್ಮ ಹೇರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಗೊತ್ತಾಗ್ತಿದೆಯಲ್ಲ. ಸೊ ಇದೇ ರೀತಿ ನಾವು ಮತ್ತೆ ಇಲ್ಲಿ ಹೋಲ್ಡಿಂಗ್ ಸ್ಪ್ರೇನ ಯೂಸ್ ಮಾಡಿಕೊಂಡು ಅಗೇನು ನಾನು ಲೈನ್ಸ್ನ ಕೊಡ್ತೀನಿ. ಸೊ ಹೀಗೆ ಮಾಡೋದ್ರಿಂದ ಇದು ಲಾಂಗ್ ಲಾಸ್ಟಿಂಗ್ ಆಗಿ ಉಳಿಯುತ್ತೆ. ಸೊ ನೆಕ್ಸ್ಟು ಮತ್ತೆ ನಾವು ಬಾಬಿ ಪಿನ್ ಸಹಾಯದಿಂದ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕು. ಈ ಹೇರ್ ಸ್ಟೈಲು ನೀವು ರಿಸೆಪ್ಷನ್ ಬ್ರೈಡಲ್ ಹೇರ್ ಸ್ಟೈಲ್ ಆಗಿ ಸಹ ಯೂಸ್ ಮಾಡ್ಬೋದು. ಸೊ ಮತ್ತು ಇದು ಫಾಸ್ಟಾಗೂ ಆಗುತ್ತೆ, ಬೇಗ ಈಸಿಯಾಗೂ ಇರುತ್ತೆ ನಮಗೆ, ಮತ್ತು ಎಲಿಗೆಂಟಾಗಿ ಕಾಣಿಸುತ್ತೆ. ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೈನಲಿ ಔಟ್ಪುಟ್ಟಲ್ಲಿ. ಸೊ ನೆಕ್ಸ್ಟ್ ಇದನ್ನು ನಾನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಬಾಬಿ ಪಿನ್ ಸಹಾಯದಿಂದ ಇದನ್ನು ಫಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ನೆಕ್ಸ್ಟು ಸೇಮ್ ಆ್ಯಸ್ ಇಟ್ ಈಸು ನಾವು ಲೆಫ್ಟ್ ಸೈಡೂ ಇದೇ ರೀತಿ ಕೂಮ್ ಮಾಡ್ಕೊಳ್ಕೊಂಡು ಪಾರ್ಟಿಷನ್ನಾಗಿ ಡಿವೈಡ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ, ಹೀಗೆ ನೆಕ್ಸ್ಟು ನಾವು ಈ ರೀತಿ ಪಾರ್ಟಿಷನ್ನಾಗಿ ಡಿವೈಡ್ ಮಾಡಿಕೊಂಡು ಹೇರ್ನ ಅಗೇನ್ ರೈಟ್ ಸೈಡಿಗೆ ನಾನು ಫಿಕ್ಸ್ ಮಾಡ್ತೀನಿ. ಈಗ ಅದೇ ಸೇಮ್ ಪ್ರೊಸೀಜರೇ ನಾವು ಫಾಲೋ ಮಾಡಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಹೇರ್ನ ಸ್ಪ್ರೆಡ್ ಮಾಡಿಕೊಂಡು ಟ್ವಿಸ್ಟ್ ಮಾಡಿಕೊಂಡು ನೆಕ್ಸ್ಟು ಲೈನ್ಸ್ನ ಕೊಡಬೇಕು. ಲೈನ್ಸ್ ಕೊಟ್ಟಾದಮೇಲೆ ನಾವು ಮಾಡಿರೋ ಪಿನ್ನು ಸಹ ಅದು ವಿಸಿಬಲ್ ಇರಲ್ಲ. ಸೊ ಇದಾದಮೇಲೆ ನಾನು ಸ್ಮಾಲ್ ಪಾರ್ಟಿಷನ್ನ ತಗೊಂಡು ಸ್ಮಾಲ್ ಸೆಕ್ಷನಿಂಗ್ ಮಾಡಿಕೊಂಡು ಪ್ರತಿಯೊಂದು ಸೆಕ್ಷನಿಂಗ್ನು ಕರ್ಲರ್ ಸಹಾಯದಿಂದ ಕರ್ಲ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಸೊ ಈ ರೀತಿ 1 by 1 ಸೆಕ್ಷನಿಂಗ್ನ ತಗೊಂಡು ಕರ್ಲ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ.
ಸೊ ಕೆಲವರು ಕರ್ಲ್ಸ್ನ ಇಷ್ಟಪಡ್ತಾರೆ, ಕೆಲವರು ಸ್ಟ್ರೈಟ್ ಹೇರ್ನೇ ಇಷ್ಟಪಡ್ತಾರೆ. ಸ್ಟ್ರೈಟ್ ಹೇರ್ ಬೇಕಿರೋರು ಕಂಪ್ಲೀಟ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ರಿಮೈನಿಂಗ್ ಏನು ಹೇರ್ ಇರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಫ್ರೀ ಹೇರ್ ಸ್ಟೈಲ್ನ ಮಾಡ್ಕೊಬೋದು. ಇನ್ನು ಕೆಲವ್ರಿಗೆ ಕರ್ಲ್ಸ್ ಬೇಕನ್ಸುತ್ತೆ. ಸೊ ಆಲ್ಮೋಸ್ಟ್ ನಾವು ಬ್ರೈಡಲ್ ರಿಸೆಪ್ಷನ್ ಕೇಳೋರೆಲ್ಲ ಕರ್ಲ್ಸ್ನ ಕೇಳ್ತಾರೆ. ಸೊ ಹಾಗೆ ಕರ್ಲ್ಸ್ನ ಮಾಡ್ಕೊಬೋದು ನಾವು. ಇದು ಫೈನಲ್. ನಾನು ಇಲ್ಲಿ ಹೇರ್ ಆಕ್ಸೆಸರೀಸ್ ಆಗಿ ಸ್ಮಾಲ್ ಪರ್ಲ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಕರ್ಲ್ಸ್ ಆದಮೇಲೆ ನಾನು ಕ್ರೌನ್ ಪಾರ್ಟ್ ಕಂಪ್ಲೀಟಾಗಿ ನಾನು ಪರ್ಲ್ ಬೀಡ್ಸ್ ಹಾಕ್ತಿದ್ದೀನಿ. ಇಲ್ಲಿ ನೋಡಿ, ಈ ರೀತಿ ನಮ್ಮ ಫೈನಲ್ ಔಟ್ಪುಟ್ಟು ಈ ರೀತಿ ಬರುತ್ತೆ. ಎಷ್ಟು ಈಸಿಯಾಗಿ ಮತ್ತು ಫಾಸ್ಟಾಗಿ ನಾವು ಬ್ರೈಡಲ್ ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡ್ಬೋದು. ಮತ್ತು ಇದಕ್ಕೆ ಬ್ಯಾಕ್ ಕೋಮಿಂಗ್ ಮಾಡಬೇಕಂತ ರಿಕ್ವೈರ್ ಏನಿರಲ್ಲ. ಸೊ ಹಾಗಾಗಿ ಇದು ಫಾಸ್ಟಾಗೂ ಆಗುತ್ತೆ ಮತ್ತು ಈಸಿಯಾಗೂ ಆಗುತ್ತೆ. ನೋಡ್ತಿದ್ದೀರಲ್ಲ, ಹೀಗೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.